ಬೆಂಗಳೂರಿನಲ್ಲಿ ಗಣಪತಿ ಮೂರ್ತಿ ಮಾರಾಟ ಜೋರಾಗಿದೆ. ಡಿಮ್ಯಾಂಡ್ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಯಶವಂತಪುರ ಮಾರುಕಟ್ಟೆಯಲ್ಲಿ ಗಣಪನ ಮೂರ್ತಿ ಮಾರಾಟ ಭರಾಟೆ ಜೋರಾಗಿತ್ತು. ಈ ಕುರಿತಾದಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಒಂದ್ ಕಡೆ ಹೂವು ಹಣ್ಣು ತರಕಾರಿ ದರ ಏರಿಕೆ ಆದ್ರೆ ಮತ್ತೊಂದ್ ಕಡೆ ಗಣೇಶ ಮೂರ್ತಿಗಳ ಡಿಮ್ಯಾಂಡ್ ಶುರುವಾಗಿದೆ. ನಾ ಪ್ರೆಸೆಂಟ್ ಗೆ ಯಶವಂತಪುರದ ಒಂದು ಗಣೇಶ ಮೂರ್ತಿ ಅಂಗಡಿಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಬಗೆ ಬಗೆಯ ಗಣಪತಿಗಳು ರೆಡಿ ಆಗಿದ್ದಾವೆ, ಸಾಕಷ್ಟು ಬುಕಿಂಗ್ ಆಗಿದ್ದಾವೆ. ವೆರೈಟಿ ಗಣಪತಿಗಳು ರೆಡಿಯಾಗಿ ಇಟ್ಟಿದ್ದಾರೆ. ಆ ಬ್ರಹ್ಮ ಗಣಪತಿ, ಅಯ್ಯಪ್ಪ ಸ್ವಾಮಿ ಗಣಪತಿ, ಮತ್ತೊಂದ್ ಕಡೆ ಈ ಬಾರಿ RCB ಗಣಪತಿ ಸಹ ತಂದಿಟ್ಟಿದ್ದಾರೆ. ಅದು ಸೋಲ್ಡ್ ಔಟ್ ಆಗಿದೆ. ಸಾಕಷ್ಟು ಡಿಮ್ಯಾಂಡ್ ಶುರುವಾಗಿತ್ತು. ತುಂಬಾ ಜನ ತೆಗೆದುಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಈ ಒಂದು ತಿಂಗಳ ಪೂರ್ತಿ ಗಣೇಶನ ಸಂಭ್ರಮ ಜೋರಾಗುತ್ತೆ. ಕೆಲವೊಬ್ಬರು 5ನೇ ತಾರೀಕು 10ನೇ ತಾರೀಕು ಗಣಪತಿನ ಕೂರಿಸ್ತಾರೆ. ದೃಶ್ಯ ನೋಡಬಹುದು. ಒಂದ್ ಕಡೆ ವೆಂಕಟರಮಣ ಸ್ವಾಮಿ ಗಣಪತಿ ಇದಾವೆ, ಅಯ್ಯಪ್ಪ ಸ್ವಾಮಿ ಗಣಪತಿ ಇದೆ, ಬ್ರಹ್ಮ ಗಣಪತಿ ಮಾಡಿಟ್ಟಿದ್ದಾರೆ. ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಅಯ್ಯಪ್ಪ ಸ್ವಾಮಿ. ಈ ಒಂದು ಅಯ್ಯಪ್ಪ ಸ್ವಾಮಿ ಗಣಪತಿ ಇದು ತುಂಬಾ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಯಾವ ರೀತಿ, ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಹೀಗಾಗಿ ಈ ಮೂರ್ತಿ ಮಾರಾಟಗಾರರು ಒಂದು ರೆಡಿ ಮಾಡಿಟ್ಟಿದ್ದಾರೆ. ಬ್ರಹ್ಮ ಗಣಪತಿ ಈ ಒಂದು ಭಾಗದಲ್ಲಿ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಆಂಜನೇಯ ಗಣಪತಿ ಕೂರಿಸಿಕೊಂಡಿರುವ ಒಂದು ಗಣಪತಿಯನ್ನ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಬೆಲೆಯೂ ಸಹ ಜಾಸ್ತಿ ಆಗಿದೆ ಕಳೆದ ಬಾರಿಗಿಂತ. ಈ ಬಾರಿ ಗಣಪತಿಗೆ ತುಂಬಾ ಡಿಮ್ಯಾಂಡ್ ಶುರುವಾಗಿದೆ. ಈ ಒಂದು ತಿಂಗಳು ಫುಲ್ ಡಿಮ್ಯಾಂಡ್ ಶುರುವಾಗುತ್ತೆ. RCB ಗಣಪತಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ಮಾಲೀಕರು ಶಿವಿದಾರವನ್ನು ಮಾತಾಡಿಸ್ತೀನಿ. ಸರ್, ಬಗೆ ಬಗೆಯ ಗಣಪತಿಗಳು ಇಟ್ಟಿದ್ದೀರಾ, ತುಂಬಾ ಸೋಲ್ಡ್ ಔಟ್ ಆಗಿದ್ದಾವೆ. ಈ ಬಾರಿ ಏನಾದ್ರು ಡಿಮ್ಯಾಂಡ್ ಇತ್ತಾ, ಏನಾದ್ರು ದರ ಜಾಸ್ತಿ ಆಗಿದೆನಾ? ಸರ್, RCB ಅಂತ ಗಣಪತಿ ಮಾಡಿದ್ರಿ, ಅದಂತೂ ಹೆವಿ ಡಿಮ್ಯಾಂಡ್ ಸರ್. ಮಧ್ಯರಾತ್ರಿ 3 ಗಂಟೆಗೆ ಫೋನ್ ಮಾಡಿ ನಮಗೆ ಕೇಳ್ತಾರೆ, ಸರ್ ಅಭಿ ಇನ್ನೊಂದು ಕೊಡಿ ಅಂತ. ನಾವು ಇಲ್ಲ ಸರ್, ನಾವು ಮಾಡಿರೋದು ಒಂದೇ RCB ಮತ್ತೆ ಆಮೇಲೆ ಉಯ್ಯಾಲ ಗಣಪತಿ ಮಾಡಿದ್ರಿ, ತುಂಬಾ ಜಾಸ್ತಿ ಮಾಡಿದೀವಿ ಸರ್. ವೆರೈಟಿ ಒಂದು ಕಾನ್ಸೆಪ್ಟ್ ಸಮೇತ ಕೊಟ್ಟಿದೀವಲ್ಲ. ಬೆಂಗಳೂರು ಕರಗ ವಿಚಾರವಾಗಿ ಗಣಪತಿ ಸಹ ಮಾಡಿದ್ರಿ, ಅದು ಕರಗನೂ ಮಾಡಿದ್ರಿ ಸರ್. ಅದು ರಿವೀಲ್ ಮಾಡಿ ಆಯ್ತು, ನಿನ್ನೆ ತಗೊಂಡೋಗಿದ್ದಾರೆ ಸರ್. ಆಲ್ರೆಡಿ ನನ್ನ ಹತ್ರ ನಿನ್ನೆ ಒಂದು 80% ಆಚೆ ಕಡೆ ಹೋಗ್ಬಿಟ್ಟಿದೆ ಸರ್. ಗಣೇಶ ಸೋಲ್ಡ್ ಔಟ್ ಆಗಿದೆ. ಇವೆಲ್ಲ ಅಯ್ಯಪ್ಪ ಸ್ವಾಮಿ ಗಣಪತಿ ಆಯ್ತು, ಬ್ರಹ್ಮ ಗಣಪತಿ ಆಯ್ತು ಸರ್. ಬ್ರಹ್ಮ ಗಣಪತಿ ಇದೆ, ಆಂಜನೇಯ ಇದೆ, ಆಮೇಲೆ ಅಯ್ಯಪ್ಪ ಇದೆ, ತಿರ್ಗಾ ಇದೆ, ಎಲಿಫೆಂಟ್ ಇದೆ, ವಿಷ್ಣು ಇದೆ. ಇದೆಲ್ಲ ಆಚೆ ಹೋಗ್ಬೇಕು ಸರ್. ಎಲ್ಲ ಸೋಲ್ಡ್ ಔಟ್ ಆಗಿದೆ. 5 ಅಡಿದು ಒಂದು 10 ಪೀಸ್ ಇದೆ ಸರ್. ಅದೆಲ್ಲ ಈಕೋ ಫ್ರೆಂಡ್ಲಿ ಅಲ್ವಾ, ಅದಕ್ಕೆ ಸ್ವಲ್ಪ ವೇಟಿಂಗ್ ಅಲ್ಲಿ ಇದೀವಿ. ಕಳೆದ ಬಾರಿಗಿಂತ ಈ ಬಾರಿ ಗಣೇಶನ ಹಬ್ಬಕ್ಕೆ ತುಂಬಾ ಡಿಮ್ಯಾಂಡ್ ಇದೆನಾ, ದರ ಜಾಸ್ತಿ ಆಗಿದೆನಾ? ಸರ್, ತುಂಬಾ ಡಿಮ್ಯಾಂಡ್ ಇದೆ ಸರ್. ತುಂಬಾ ಡಿಮ್ಯಾಂಡ್ ಇದೆ ಸರ್. ಬರೋರೆಲ್ಲ ಇನ್ನ ಜಾಸ್ತಿ ತರಿಸಿ ಅಂತವ್ರು, ಅಥವಾ ಕಮ್ಮಿ ಯಾರು ಮಾಡ್ತಾ ಇಲ್ಲ ಸರ್. ಕಸ್ಟಮರ್ ತುಂಬಾ ಖುಷಿಯಿಂದ ತಗೊಂಡೋಗಿದ್ದಾರೆ. ದರ ಜಾಸ್ತಿ ಇದೆಲ್ಲ ಈ ಕಳೆದ ಬಾರಿಗಿಂತ ಈ ಬಾರಿ ದರ ಏನಾದ್ರೂ ಜಾಸ್ತಿ ಆಗಿದೆನಾ? ಇದೆ ಸರ್, ಜಾಸ್ತಿನೇ ಆಗಿದೆ ಸರ್. ಆಮೇಲೆ ಮತ್ತೆ ಇನ್ನೊಂದು ಬಂದಿ ಅಂದ್ರೆ POP ಬ್ಯಾನ್ ಮಾಡಿದ್ರು, ಅದರಿಂದ ನಮ್ಗೆ ಪರಿಸರ ತುಂಬಾ ಜಾಸ್ತಿ ಇದಾಗ್ಬಿಟ್ಟಿದೆ ಸರ್. POP ಗಣಪತಿ ನೀವು ಮಾರಾಟ ಮಾಡ್ತಾ ಇಲ್ಲ ಸರ್. POP ನಾವು ಮಾಡ್ತಾ ಇಲ್ಲ. ಏನೇ ಇರ್ಲಿ ನಮ್ದೆಲ್ಲ ಈಕೋ ಫ್ರೆಂಡ್ಲಿನೇ. ಬೇಕಂದ್ರೆ ಚಿಕ್ಕದಿಂದ ಹಿಡಿದು ನಾವು 12 ಅಡಿ ಗಂಟ ಮಾಡಿದೀವಿ, ಈಕೋ ಫ್ರೆಂಡ್ಲಿನೇ ಮಾಡಿದೀವಿ ಸರ್. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಗಣಪತಿ ಮೂರ್ತಿ ಮಾರಾಟ ಜೋರಾಗಿದೆ. ಡಿಮ್ಯಾಂಡ್ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಯಶವಂತಪುರ ಮಾರುಕಟ್ಟೆಯಲ್ಲಿ ಗಣಪನ ಮೂರ್ತಿ ಮಾರಾಟ ಭರಾಟೆ ಜೋರಾಗಿತ್ತು. ಈ ಕುರಿತಾದಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಒಂದ್ ಕಡೆ ಹೂವು ಹಣ್ಣು ತರಕಾರಿ ದರ ಏರಿಕೆ ಆದ್ರೆ ಮತ್ತೊಂದ್ ಕಡೆ ಗಣೇಶ ಮೂರ್ತಿಗಳ ಡಿಮ್ಯಾಂಡ್ ಶುರುವಾಗಿದೆ. ನಾ ಪ್ರೆಸೆಂಟ್ ಗೆ ಯಶವಂತಪುರದ ಒಂದು ಗಣೇಶ ಮೂರ್ತಿ ಅಂಗಡಿಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ಬಗೆ ಬಗೆಯ ಗಣಪತಿಗಳು ರೆಡಿ ಆಗಿದ್ದಾವೆ, ಸಾಕಷ್ಟು ಬುಕಿಂಗ್ ಆಗಿದ್ದಾವೆ. ವೆರೈಟಿ ಗಣಪತಿಗಳು ರೆಡಿಯಾಗಿ ಇಟ್ಟಿದ್ದಾರೆ. ಆ ಬ್ರಹ್ಮ ಗಣಪತಿ, ಅಯ್ಯಪ್ಪ ಸ್ವಾಮಿ ಗಣಪತಿ, ಮತ್ತೊಂದ್ ಕಡೆ ಈ ಬಾರಿ RCB ಗಣಪತಿ ಸಹ ತಂದಿಟ್ಟಿದ್ದಾರೆ. ಅದು ಸೋಲ್ಡ್ ಔಟ್ ಆಗಿದೆ. ಸಾಕಷ್ಟು ಡಿಮ್ಯಾಂಡ್ ಶುರುವಾಗಿತ್ತು. ತುಂಬಾ ಜನ ತೆಗೆದುಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಈ ಒಂದು ತಿಂಗಳ ಪೂರ್ತಿ ಗಣೇಶನ ಸಂಭ್ರಮ ಜೋರಾಗುತ್ತೆ. ಕೆಲವೊಬ್ಬರು 5ನೇ ತಾರೀಕು 10ನೇ ತಾರೀಕು ಗಣಪತಿನ ಕೂರಿಸ್ತಾರೆ. ದೃಶ್ಯ ನೋಡಬಹುದು. ಒಂದ್ ಕಡೆ ವೆಂಕಟರಮಣ ಸ್ವಾಮಿ ಗಣಪತಿ ಇದಾವೆ, ಅಯ್ಯಪ್ಪ ಸ್ವಾಮಿ ಗಣಪತಿ ಇದೆ, ಬ್ರಹ್ಮ ಗಣಪತಿ ಮಾಡಿಟ್ಟಿದ್ದಾರೆ. ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಅಯ್ಯಪ್ಪ ಸ್ವಾಮಿ. ಈ ಒಂದು ಅಯ್ಯಪ್ಪ ಸ್ವಾಮಿ ಗಣಪತಿ ಇದು ತುಂಬಾ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಯಾವ ರೀತಿ, ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಹೀಗಾಗಿ ಈ ಮೂರ್ತಿ ಮಾರಾಟಗಾರರು ಒಂದು ರೆಡಿ ಮಾಡಿಟ್ಟಿದ್ದಾರೆ. ಬ್ರಹ್ಮ ಗಣಪತಿ ಈ ಒಂದು ಭಾಗದಲ್ಲಿ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಆಂಜನೇಯ ಗಣಪತಿ ಕೂರಿಸಿಕೊಂಡಿರುವ ಒಂದು ಗಣಪತಿಯನ್ನ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಬೆಲೆಯೂ ಸಹ ಜಾಸ್ತಿ ಆಗಿದೆ ಕಳೆದ ಬಾರಿಗಿಂತ. ಈ ಬಾರಿ ಗಣಪತಿಗೆ ತುಂಬಾ ಡಿಮ್ಯಾಂಡ್ ಶುರುವಾಗಿದೆ. ಈ ಒಂದು ತಿಂಗಳು ಫುಲ್ ಡಿಮ್ಯಾಂಡ್ ಶುರುವಾಗುತ್ತೆ. RCB ಗಣಪತಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ಮಾಲೀಕರು ಶಿವಿದಾರವನ್ನು ಮಾತಾಡಿಸ್ತೀನಿ. ಸರ್,
ಬಗೆ ಬಗೆಯ ಗಣಪತಿಗಳು ಇಟ್ಟಿದ್ದೀರಾ, ತುಂಬಾ ಸೋಲ್ಡ್ ಔಟ್ ಆಗಿದ್ದಾವೆ. ಈ ಬಾರಿ ಏನಾದ್ರು ಡಿಮ್ಯಾಂಡ್ ಇತ್ತಾ, ಏನಾದ್ರು ದರ ಜಾಸ್ತಿ ಆಗಿದೆನಾ? ಸರ್ RCB ಅಂತ ಗಣಪತಿ ಮಾಡಿದ್ರಿ, ಅದಂತೂ ಹೆವಿ ಡಿಮ್ಯಾಂಡ್ ಸರ್. ಮಧ್ಯರಾತ್ರಿ 3 ಗಂಟೆಗೆ ಫೋನ್ ಮಾಡಿ ನಮಗೆ ಕೇಳ್ತಾರೆ, ಸರ್ ಅಭಿ ಇನ್ನೊಂದು ಕೊಡಿ ಅಂತ. ನಾವು ಇಲ್ಲ ಸರ್, ನಾವು ಮಾಡಿರೋದು ಒಂದೇ RCB ಮತ್ತೆ ಆಮೇಲೆ ಉಯ್ಯಾಲ ಗಣಪತಿ ಮಾಡಿದ್ರಿ, ತುಂಬಾ ಜಾಸ್ತಿ ಮಾಡಿದೀವಿ ಸರ್. ವೆರೈಟಿ ಒಂದು ಕಾನ್ಸೆಪ್ಟ್ ಸಮೇತ ಕೊಟ್ಟಿದೀವಲ್ಲ. ಬೆಂಗಳೂರು ಕರಗ ವಿಚಾರವಾಗಿ ಗಣಪತಿ ಸಹ ಮಾಡಿದ್ರಿ, ಅದು ಕರಗನೂ ಮಾಡಿದ್ರಿ ಸರ್. ಅದು ರಿವೀಲ್ ಮಾಡಿ ಆಯ್ತು, ನಿನ್ನೆ ತಗೊಂಡೋಗಿದ್ದಾರೆ ಸರ್. ಆಲ್ರೆಡಿ ನನ್ನ ಹತ್ರ ನಿನ್ನೆ ಒಂದು 80% ಆಚೆಗಡೆ ಹೋಗ್ಬಿಟ್ಟಿದೆ ಸರ್. ಗಣೇಶ ಸೋಲ್ಡ್ ಔಟ್ ಆಗಿದೆ. ಇವೆಲ್ಲ ಅಯ್ಯಪ್ಪ ಸ್ವಾಮಿ ಗಣಪತಿ ಆಯ್ತು, ಬ್ರಹ್ಮ ಗಣಪತಿ ಆಯ್ತು ಸರ್. ಬ್ರಹ್ಮ ಗಣಪತಿ ಇದೆ, ಆಂಜನೇಯ ಇದೆ, ಆಮೇಲೆ ಅಯ್ಯಪ್ಪ ಇದೆ, ತಿರ್ಗಾ ಎಲಿಫೆಂಟ್ ಇದೆ, ವಿಷ್ಣುದ್ ಇದೆ. ಇದೆಲ್ಲ ಆಚೆ ಹೋಗ್ಬೇಕು ಸರ್. ಎಲ್ಲ ಸೋಲ್ಡ್ ಔಟ್ ಆಗಿದೆ. 5 ಅಡಿದು ಒಂದು 10 ಪೀಸ್ ಇದೆ ಸರ್. ಅದೆಲ್ಲ ಈಕೋ ಫ್ರೆಂಡ್ಲಿ ಅಲ್ವಾ, ಅದಕ್ಕೆ ಸ್ವಲ್ಪ ವೇಟಿಂಗ್ ಅಲ್ಲಿ ಇದೀವಿ. ಕಳೆದ ಬಾರಿಗಿಂತ ಈ ಬಾರಿ ಗಣೇಶನ ಹಬ್ಬಕ್ಕೆ ತುಂಬಾ ಡಿಮ್ಯಾಂಡ್ ಇದೆನಾ, ದರ ಜಾಸ್ತಿ ಆಗಿದೆನಾ? ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್, ತುಂಬಾ ಡಿಮ್ಯಾಂಡ್ ಇದೆ ಸರ್. ಬರೋರೆಲ್ಲ ಇನ್ನ ಜಾಸ್ತಿ ತರಿಸಿ ಅಂತವ್ರು, ಅಥವಾ ಕಮ್ಮಿ ಯಾರು ಮಾಡ್ತಾ ಇಲ್ಲ ಸರ್. ಕಸ್ಟಮರ್ ತುಂಬಾ ಖುಷಿಯಿಂದ ತಗೊಂಡೋಗಿದ್ದಾರೆ. ದರ ಜಾಸ್ತಿ ಇದೆಯಲ್ಲ ಈ ಕಳೆದ ಬಾರಿಗಿಂತ ಈ ಬಾರಿ ದರ ಏನಾದ್ರೂ ಜಾಸ್ತಿ ಆಗಿದೆನಾ? ಇದೆ ಸರ್, ಜಾಸ್ತಿನೇ ಆಗಿದೆ ಸರ್. ಆಮೇಲೆ ಮತ್ತೆ ಇನ್ನೊಂದು ಬಂದಿ ಅಂದ್ರೆ POP ಬ್ಯಾನ್ ಮಾಡಿದ್ರು, ಅದರಿಂದ ನಮ್ಗೆ ಪರಿಸರ ಸೇವೆಗೆ ತುಂಬಾ ಜಾಸ್ತಿ ಇದಾಗ್ಬಿಟ್ಟಿದೆ ಸರ್. ಡಿಮ್ಯಾಂಡ್ POP ಗಣಪತಿ ನೀವು ಮಾರಾಟ ಮಾಡ್ತಾ ಇಲ್ಲ ಸರ್. POP ನಾವು ಮಾಡ್ತಾ ಇಲ್ಲ. ಏನೇ ಇರ್ಲಿ ನಮ್ದೆಲ್ಲ ಈಕೋ ಫ್ರೆಂಡ್ಲಿನೇ. ಬೇಕಂದ್ರೆ ಚಿಕ್ಕದಿಂದ ಹಿಡಿದು ನಾವು 12 ಅಡಿ ಗಂಟ ಮಾಡಿದೀವಿ, ಈಕೋ ಫ್ರೆಂಡ್ಲಿನೇ ಮಾಡಿದೀವಿ ಸರ್. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೆ ಹೀಗಾಗಿ ಈ ಮೂರ್ತಿ ಮಾರಾಟಗಾರರು ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಬ್ರಹ್ಮ ಗಣಪತಿ ಈ ಒಂದು ಭಾಗದಲ್ಲಿ ಇಟ್ಟಿದ್ದಾರೆ, ಮತ್ತೊಂದು ಕಡೆ ಆಂಜನೇಯ ಗಣಪತಿ ಕೂರಿಸಿಕೊಂಡಿರುವ ಒಂದು ಗಣಪತಿಯನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಬೆಲೆಯೂ ಸಹ ಜಾಸ್ತಿ ಆಗಿದೆ ಕಳೆದ ಬಾರಿಗಿಂತ. ಈ ಬಾರಿ ಗಣಪತಿಗೆ ತುಂಬಾ ಡಿಮ್ಯಾಂಡ್ ಶುರುವಾಗಿದೆ. ಈ ಒಂದು ತಿಂಗಳು ಫುಲ್ ಡಿಮ್ಯಾಂಡ್ ಶುರುವಾಗುತ್ತೆ. RCB ಗಣಪತಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ಮಾಲೀಕರು ಶಿವಧರವನ್ನು ಮಾತಾಡಿಸ್ತೀನಿ. ಸರ್, ಬಗೆ ಬಗೆಯ ಗಣಪತಿಗಳು ಇಟ್ಟಿದ್ದೀರಾ, ತುಂಬಾ ಸೋಲ್ಡ್ ಔಟ್ ಆಗಿದ್ದಾವೆ. ಈ ಬಾರಿ ಏನಾದ್ರು ಡಿಮ್ಯಾಂಡ್ ಇತ್ತಾ, ಏನಾದ್ರು ದರ ಜಾಸ್ತಿ ಆಗಿದೆನಾ? ಸರ್ RCB ಅಂತ ಗಣಪತಿ ಮಾಡಿದ್ರಿ, ಅದಂತೂ ಹೆವಿ ಡಿಮ್ಯಾಂಡ್ ಸರ್. ಮಧ್ಯರಾತ್ರಿ 3 ಗಂಟೆಗೆ ಫೋನ್ ಮಾಡಿ ನಮಗೆ ಕೇಳ್ತಾರೆ, ಸರ್ ಅಭಿ ಇನ್ನೊಂದು ಕೊಡಿ ಅಂತ. ನಾವು ಇಲ್ಲ ಸರ್, ನಾವು ಮಾಡಿರೋದು ಒಂದೇ RCB ಮತ್ತೆ ಆಮೇಲೆ ಉಯ್ಯಾಲ ಗಣಪತಿ ಮಾಡಿದ್ರಿ, ತುಂಬಾ ಜಾಸ್ತಿ ಮಾಡಿದೀವಿ ಸರ್. ವೆರೈಟಿ ಒಂದು ಕಾನ್ಸೆಪ್ಟ್ ಸಮೇತ ಕೊಟ್ಟಿದೀವಲ್ಲ. ಬೆಂಗಳೂರು ಕರಗ ವಿಚಾರವಾಗಿ ಗಣಪತಿ ಸಹ ಮಾಡಿದ್ರಿ, ಅದು ಕರಗನೂ ಮಾಡಿದ್ರಿ ಸರ್. ಅದು ರಿವೀಲ್ ಮಾಡಿ ಆಯ್ತು, ನಿನ್ನೆ ತಗೊಂಡೋಗಿದ್ದಾರೆ ಸರ್. ಆಲ್ರೆಡಿ ನನ್ನ ಹತ್ರ ನಿನ್ನೆ ಒಂದು 80% ಆಚೆಗಡೆ ಹೋಗ್ಬಿಟ್ಟಿದೆ ಸರ್. ಗಣೇಶ ಸೋಲ್ಡ್ ಔಟ್ ಆಗಿದೆ. ಇವೆಲ್ಲ ಅಯ್ಯಪ್ಪ ಸ್ವಾಮಿ ಗಣಪತಿ ಆಯ್ತು, ಬ್ರಹ್ಮ ಗಣಪತಿ ಆಯ್ತು ಸರ್. ಬ್ರಹ್ಮ ಗಣಪತಿ ಇದೆ, ಆಂಜನೇಯ ಇದೆ, ಆಮೇಲೆ ಅಯ್ಯಪ್ಪ ಇದೆ, ತಿರ್ಗಾ ಎಲಿಫೆಂಟ್ ಇದೆ, ವಿಷ್ಣುದ್ ಇದೆ. ಇದೆಲ್ಲ ಆಚೆ ಹೋಗ್ಬೇಕು ಸರ್. ಎಲ್ಲ ಸೋಲ್ಡ್ ಔಟ್ ಆಗಿದೆ. 5 ಅಡಿದು ಒಂದು 10 ಪೀಸ್ ಇದೆ ಸರ್. ಅದೆಲ್ಲ ಈಕೋ ಫ್ರೆಂಡ್ಲಿ ಅಲ್ವಾ, ಅದಕ್ಕೆ ಸ್ವಲ್ಪ ವೇಟಿಂಗ್ ಅಲ್ಲಿ ಇದೀವಿ. ಕಳೆದ ಬಾರಿಗಿಂತ ಈ ಬಾರಿ ಗಣೇಶನ ಹಬ್ಬಕ್ಕೆ ತುಂಬಾ ಡಿಮ್ಯಾಂಡ್ ಇದೆನಾ, ದರ ಜಾಸ್ತಿ ಆಗಿದೆನಾ? ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್, ತುಂಬಾ ಡಿಮ್ಯಾಂಡ್ ಇದೆ ಸರ್. ಬರೋರೆಲ್ಲ ಇನ್ನ ಜಾಸ್ತಿ ತರಿಸಿ ಅಂತವ್ರು, ಅಥವಾ ಕಮ್ಮಿ ಯಾರು ಮಾಡ್ತಾ ಇಲ್ಲ ಸರ್. ಕಸ್ಟಮರ್ ತುಂಬಾ ಖುಷಿಯಿಂದ ತಗೊಂಡೋಗಿದ್ದಾರೆ. ದರ ಜಾಸ್ತಿ ಇದೆಯಲ್ಲ ಈ ಕಳೆದ ಬಾರಿಗಿಂತ ಈ ಬಾರಿ ದರ ಏನಾದ್ರೂ ಜಾಸ್ತಿ ಆಗಿದೆನಾ? ಇದೆ ಸರ್, ಜಾಸ್ತಿನೇ ಆಗಿದೆ ಸರ್. ಆಮೇಲೆ ಮತ್ತೆ ಇನ್ನೊಂದು ಬಂದಿ ಅಂದ್ರೆ POP ಬ್ಯಾನ್ ಮಾಡಿದ್ರು, ಅದರಿಂದ ನಮ್ಗೆ ಪರಿಸರ ಸೇವೆಗೆ ತುಂಬಾ ಜಾಸ್ತಿ ಇದಾಗ್ಬಿಟ್ಟಿದೆ ಸರ್. POP ಗಣಪತಿ ನೀವು ಮಾರಾಟ ಮಾಡ್ತಾ ಇಲ್ಲ ಸರ್. POP ನಾವು ಮಾಡ್ತಾ ಇಲ್ಲ. ಏನೇ ಇರ್ಲಿ ನಮ್ದೆಲ್ಲ ಈಕೋ ಫ್ರೆಂಡ್ಲಿನೇ. ಬೇಕಂದ್ರೆ ಚಿಕ್ಕದಿಂದ ಹಿಡಿದು ನಾವು 12 ಅಡಿ ಗಂಟ ಮಾಡಿದೀವಿ, ಈಕೋ ಫ್ರೆಂಡ್ಲಿನೇ ಮಾಡಿದೀವಿ ಸರ್. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.